ನಮಸ್ಕಾರ. ವೇದಿಕ್ ಹಾರ್ಮೋನಿಗೆ ಎಲ್ಲರಿಗೂ ಸ್ವಾಗತ. ನಾನು ಇದಕ್ಕೆ ಮುಂಚೆ ಕೂಡ ಎಷ್ಟೊಂದು ಏಂಜಲ್ ನಂಬರ್ಸ್ನ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಎಷ್ಟೋ ವೀಡಿಯೋಗಳು ನೀವು ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಹಲವಾರು ಏಂಜಲ್ ನಂಬರ್ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೆ. ಅದೇ ರೀತಿಯಾದಂಥ ಒಂದು ಏಂಜಲ್ ನಂಬರ್ ಇದು ಕೂಡ. ಇದು ಯಾವುದೇ ಒಂದು ಪೂಜೆ ಆಗಲಿ, ಯಾವುದೇ ಒಂದು ರಿಸ್ಟ್ರಿಕ್ಷನ್ಸ್ ಆಗಲಿ, ಆ ರೀತಿ ಏನೂ ಇಲ್ಲ. ಯಾವ ಸಮಯದಲ್ಲಿ ಬೇಕಾದರೂ ನೀವು ಇದನ್ನು ಮಾಡ್ಕೋಬೋದು. ಯಾವ ಆಸೆಯನ್ನು ಮನಸ್ಸಲ್ಲಿ ಇಟ್ಕೊಂಡು ಕೂಡ ಈ ಒಂದು ಏಂಜಲ್ ನಂಬರ್ ಟೆಕ್ನಿಕ್ನ ನೀವು ಯೂಸ್ ಮಾಡಬೇಕು. ಇದು ಯಾವ ರೀತಿ ಮಾಡಬೇಕು ಅನ್ನೋದು ಸಿಂಪಲ್ ಆಗಿದೆ. ವಿಡಿಯೋ ಎಂಡ್ವರೆಗೂ ನೋಡಿ. ಹಾಗಾಗಿ ಯಾವುದೇ ರೀತಿಯಾದಂಥ ಡೌಟ್ಗಳು ನಿಮಗೆ ಬರೋದಿಲ್ಲ. ಹಾಗೆ ಈ ವಿಡಿಯೋ ನಿಮ್ಮವರೆಗೂ ತಲುಪಿದ್ದೇ ಆಗಿದ್ದಲ್ಲಿ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಕಮೆಂಟ್ ಮಾಡಿ. ಇನ್ನು ವಿಡಿಯೋಗೆ ಹೋಗೋಣ. ನಾನು ಹೇಳಿದಾಗೆ ಈ ಒಂದು ಟೆಕ್ನಿಕ್ ನೀವು ಮಾಡೋದಕ್ಕೆ ನಿಮಗೆ ಗ್ರೀನ್ ಪೆನ್ ಬೇಕಾಗುತ್ತೆ. ಮೇನ್ಲಿ ನಾವು ಗ್ರೀನ್ ಪೆನ್ ಏನಕ್ಕೆ ಹೇಳ್ತೀವಿ ಅಂದರೆ, ಮನಿ ರಿಲೇಟೆಡ್ ಏನಾದರೂ ಪ್ರಾಬ್ಲಮ್ಸ್ ಇದ್ದಾಗ ನೀವು ಗ್ರೀನ್ ಪೆನ್ ಯೂಸ್ ಮಾಡೋದ್ರಿಂದ ರಿಸಲ್ಟು ನಿಮಗೆ ಬೇಗ ಸಿಗುತ್ತೆ. ಇನ್ನು ಏಂಜಲ್ ನಂಬರ್ ಬಗ್ಗೆ ಹೇಳೋದಾದರೆ, ಹಲವಾರು ಸರಿ ನಾನು ಹೇಳಿದ ಹಾಗೆ ಏಂಜಲ್ ನಂಬರ್ ಅಂತ ಬಂದಾಗ ಪ್ರತಿಯೊಂದು ನಂಬರ್ಗೂ ಅದರದ್ದೇ ಆಗಿರುವಂಥ ಶಕ್ತಿ ಇರುತ್ತೆ. ಹಾಗಾಗಿ ಆ ನಂಬರ್ಗಳನ್ನು ನಾವು ಜೊತೆಯಲ್ಲಿ ಬರೆದಾಗ ಅದಕ್ಕೆ ಇನ್ನೊಂದಷ್ಟು ಎಫೆಕ್ಟಿವ್ ಆಗಿರುವಂಥ ರಿಸಲ್ಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಈ ನಂಬರ್ಗೆ ಪ್ರತಿಯೊಂದನ್ನು ನೀವು ಏನೇ ಬೇಡ್ಕೊಂಡ್ರೂ ಕೂಡ, ಅಂದರೆ ಏನೇ ಹೇಳ್ಕೊಂಡ್ರೂ ಕೂಡ, ಏನೇ ಮ್ಯಾನಿಫೆಸ್ಟ್ ಮಾಡಿದರೂ ಕೂಡ ಅದನ್ನು ರಿಯಾಲಿಟಿಗೆ ತರುವಂಥ ಒಂದು ಪವರ್ ಇರುವಂಥ ಏಂಜಲ್ ನಂಬರ್ ಅಂತಲೇ ಹೇಳ್ಬೋದು. ಇದನ್ನು ನೀವು ಬರೀಬೇಕಾಗಿರುವಂಥ ಜಾಗ, ವಾಚ್ ಕಟ್ಟುವಂಥ ಜಾಗ, ಲೆಫ್ಟ್ ಹ್ಯಾಂಡಲ್ಲಿ. ಪ್ರತಿಯೊಂದು ಏಂಜಲ್ ನಂಬರು ಕೂಡ ನಾವು ಲೆಫ್ಟ್ ಹ್ಯಾಂಡಲ್ಲೇ ಬರೀಬೇಕಾಗುತ್ತೆ. ಅಲ್ಲೇ ನಮಗೆ ರಿಸಲ್ಟು ಅಲ್ಲಿ ಬರೆದ್ರೆ ಆ ಒಂದು ಜಾಗದಲ್ಲಿ, ಅಂದರೆ ಲೆಫ್ಟ್ ಬಾಡಿ ಪಾರ್ಟಲ್ಲಿ ಲೆಫ್ಟ್ ಸೈಡಲ್ಲಿ ನಾವು ಬರೆಯೋದ್ರಿಂದ ರಿಸಲ್ಟು ನಮಗೆ 90% ಪಾಸಿಟಿವ್ ರಿಸಲ್ಟ್ ನಮಗೆ ಸಿಗುತ್ತೆ. ಇನ್ನು ಈ ಒಂದು ನಂಬರನ್ನು ವಾಚ್ ಕಟ್ಟುವಂಥ ಜಾಗದಲ್ಲಿ ನಾವು ಬರೀಬೇಕಾಗುತ್ತೆ. ಅದು ಅಡ್ಡಡ್ಡಾದರೂ ಬರಿಬೋದು, ಉದ್ದುದಾದರೂ ಬರಿಬೋದು. ಅಂದರೆ ನೀವು ವಾಚ್ ಯಾವ ರೀತಿ ಕಟ್ತೀರಾ ಆ ರೀತಿ ರೌಂಡಾಗಿ ಬರೋ ಥರ ಆದರೂ ಬರಿಬೋದು, ಇಲ್ಲ ಸ್ಕ್ರೀನಲ್ಲಿ ಕಾಣಿಸ್ತಿದೆಯಲ್ಲ ಆ ರೀತಿ ಆದರೂ ನೀವು ಬರಿಬೋದು. ಅದನ್ನು ನೀವು ಗ್ರೀನ್ ಪೆನ್ನಲ್ಲಿ ಬರೀಬೇಕು. ಅಂದರೆ ನೀವು ಸ್ಕೆಚ್ ಪೆನ್ ತೊಗೊಂಡ್ರೆ ಬರೆಯುವಾಗ ಸ್ವಲ್ಪ ಈಸಿ ಆಗುತ್ತೆ. ಇಲ್ಲ ನಿಮ್ಮ ಹತ್ರ ಯಾವುದೇ ಆದರೂ ಪೆನ್ ಇದ್ರೂ ಕಲರ್ ಗ್ರೀನ್ ಆಗಿದ್ದು ನೀವು ಇದನ್ನು ಯೂಸ್ ಮಾಡ್ಬೋದು. ಇನ್ನೂ ನಂಬರ್ ಈ ರೀತಿ ಇದೆ: 197551 19751. ಈ ನಂಬರನ್ನು ನೀವು ಈ ಒಂದು ಜಾಗದಲ್ಲಿ ಬರೀಬೇಕಾಗತ್ತೆ. ಯಾವಾಗ ಬರೀಬೇಕಾಗುತ್ತೆ ಅಂದರೆ, ಬೆಳಗ್ಗೆ ನೀವು ಎದ್ದು ಸ್ನಾನ ಮಾಡಿ ಮುಗಿದ ನಂತರ. ಯಾಕೆಂದರೆ ಇದು ಬರೆದ ಮೇಲೆ ನೀವು ಸ್ನಾನಕ್ಕೆ ಹೋದರೆ ಅಳಿಸೋಗುವಂಥ ಚಾನ್ಸಸ್ ಇರುತ್ತೆ. ಸೊ ನೀವು ಸ್ನಾನ ಮಾಡಿ ಬಂದಿದ ನಂತರ ಈ ನಂಬರನ್ನು ನೀವು ಗ್ರೀನ್ ಪೆನ್ ಯೂಸ್ ಮಾಡಿ ಬರೀಬೇಕು. ಬರೆಯುವಂಥ ಸಮಯದಲ್ಲಿ ನಿಮ್ಮ ಮನೆಯ ದೇವರು ಇಲ್ಲ ಕುಲದೇವರು ಯಾವುದಾದ್ರೂ ಇದ್ದರೆ ನೀವು ಆ ದೇವರನ್ನು ಫಸ್ಟು ಪ್ರಾರ್ಥನೆ ಮಾಡಿ, ನಿಮ್ಮ ಆಸೆ ಏನಿದೆ ಅದನ್ನು ನೀವು ಮನಸ್ಸಲ್ಲಿ ಕಾಣಬೇಕು. ಇನ್ನೊಂದು ನಾನು ಏನು ಹೇಳ್ತೀನಿ ಅಂದರೆ, ಕೆಲವರು ಏಂಜಲ್ ನಂಬರ್ನ ಯಾವತ್ತೂ ಟ್ರೈಯೇ ಮಾಡಿರಲ್ಲ, ಇಲ್ಲ ನೀವು ಟ್ರೈ ಮಾಡಿ ಕೆಲವರಿಗೆ ಅದು ಸಕ್ಸಸ್ ಆಗಿರಲ್ಲ. ಅಂಥವ್ರು ಏನು ಮಾಡಬೇಕು ಅಂದರೆ, ಈ ನಂಬರನ್ನು ಟ್ರೈ ಮಾಡೋಕ್ಕೆ ಮುಂಚೆ ಫಸ್ಟು ಸಣ್ಣದಾದ ಒಂದು ಆಸೆಯನ್ನು ಮನಸ್ಸಲ್ಲಿ ಕಂಡು ಮಾಡೋದು ಬೆಟರ್ ಅನಿಸುತ್ತೆ. ಯಾಕಂದರೆ ಒಂದೇ ಸರಿ ದೊಡ್ಡ ಆಸೆಯನ್ನು ಮಾಡೋದಕ್ಕೂ ಮುಂಚೆ ನಮಗೆ ಪಾಸಿಟಿವ್ ಆಗಿರುವಂಥ ಒಂದು ಮೈಂಡ್ಸೆಟ್ ನಮಗೆ ಕ್ರಿಯೇಟ್ ಮಾಡಬೇಕು. ಅಂದರೆ ಸಣ್ಣ ಆಸೆಯನ್ನು ನಾವು ನೆರವೇರಿಸ್ಕೊಂಡಾಗ ನಮಗೆ ಈ ನಂಬರ್ ಮೇಲೆ ಟ್ರಸ್ಟ್ ಅನ್ನೋದು ಬರುತ್ತೆ, ಅಂದರೆ ನಂಬಿಕೆ ಅನ್ನೋದು ಬರುತ್ತೆ. ಹಾಗಾಗಿ ನೆಕ್ಸ್ಟ್ ಟೈಮ್ ಒಳಗಿಂದ ನಿಮ್ಮ ಮನಸ್ಸಿಗೆ ನೀವು 100% ಗೊತ್ತಿರುತ್ತೆ, ನಂದು ಆ ಒಂದು ವಿಷಯ ನಡೆದಿರೋದ್ರಿಂದ ಇದು ನಡೆಯುತ್ತೆ ಅನ್ನೋ ನಾವು ಅದನ್ನೇ ಹೇಳೋದು ಮ್ಯಾನಿಫೆಸ್ಟ್ ಮಾಡೋದು ಅಂತ. ಮ್ಯಾನಿಫೆಸ್ಟ್ ಯಾವ ರೀತಿ ಮಾಡ್ತೀವಿ, ಪ್ರತಿಯೊಂದೂ ನಡೆಯುತ್ತೆ ಅನ್ನೋ ನಂಬಿಕೆಯಲ್ಲಿ ನಾವು ರಿಪೀಟ್ ಮಾಡ್ತಾ ಇರ್ತೀವಲ್ಲ ಮನಸ್ಸಲ್ಲಿ, ಇದು ಹಿಂಗಾಗುತ್ತೆ ಅನ್ನೋದನ್ನು ನಾವು ಮೈಂಡಲ್ಲಿ ರಿಪೀಟ್ ಮಾಡಿದಾಗ ಅದು ನಡೆಯುತ್ತೆ. ಕೆಲವರು ಅದನ್ನು ಸಿಕ್ಸ್ತ್ ಸೆನ್ಸ್ ಅಂತೆಲ್ಲ ಕೆಲವೊಂದರಲ್ಲಿ ಹೇಳ್ತಾರೆ. ಯಾಕೆಂದರೆ ಕೆಲವರು ಆಲ್ರೆಡಿ ಹೇಳ್ತಾರೆ, ಈ ಕಡೆಯಿಂದ ಹೋದರೆ ಹಿಂಗಾಗುತ್ತೆ ಅನ್ನೋದು ಹೇಳ್ತಾರೆ. ಸೊ ಅವಾಗೇನಾಗುತ್ತೆ, ಮೈಂಡಲ್ಲಿ ಅದೇ ರಿಪೀಟ್ ಆಗ್ತಿರೋದು. ಈ ಕಡೆಯಿಂದ ಹೋದರೆ ಹಿಂಗಾಗ್ಬೋದು ಅನ್ನೋದು ಮೈಂಡಲ್ಲಿ ನಾವು ಮತ್ತೆ ರಿಪೀಟ್ ಮಾಡಿ 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 ಅದನ್ನು ನಾವು ರಿಯಾಲಿಟಿಗೆ ತರ್ತೀವಿ ಅಂತ ನೀವು ಕೇಳಿಸ್ಕೊಂಡಿರ್ಬೋದು. ಹಾಗಾಗಿ ಈ ರೀತಿಯಾಗಿ ಪಾಸಿಟಿವ್ ಆಗಿ ಯೋಚನೆ ಮಾಡಿ, ನೆಗೆಟಿವನ್ನು ಬಿಟ್ಬಿಟ್ಟು ಪಾಸಿಟಿವ್ ಆಗಿರುವಂಥ ಏನಾದರೂ ಒಂದು ವಿಷಯ ಸಣ್ಣದು ನಿಮ್ಮ ಲೈಫಲ್ಲಿ ನಡಿಬೇಕಾಗಿರುವಂಥ ಒಂದು ವಿಷಯವನ್ನು ನೀವು ಮೈಂಡಲ್ಲಿ ಇಟ್ಕೊಂಡು ಈ ಒಂದು ಏಂಜಲ್ ನಂಬರನ್ನು ನೀವು ಕೈಯಲ್ಲಿ ಬರೀಬೋದು. ಬರೆಯುವಂಥ ಸಂದರ್ಭದಲ್ಲಿ ಮನೆ ದೇವ್ರನ್ನ ನೆನೆಸ್ಕೊಂಡು, ನಿಮ್ಮ ಆಸೆಯನ್ನು ನೆನೆಸ್ಕೊಂಡು, ಹಾಗೆ ಅದು ಆಲ್ರೆಡಿ ನಡೆದಿದೆ ಅನ್ನುವಂಥ ರೀತಿಯಲ್ಲಿ ನೀವು ಕಾಣಬೇಕಾಗತ್ತೆ. ಅಂದರೆ ಇವಾಗ ಒಂದು ಗಾಡಿ ತಗೋಬೇಕು ಅನ್ನೋದಾದರೆ, ನಾನು ಒಂದು ಸ್ಕೂಟಿ ತಗೋಬೇಕು, ಆ ಸ್ಕೂಟಿ ಆಲ್ರೆಡಿ ತಗೊಂಡಾಗಿದೆ, ನನ್ನ ಮನೆ ಹತ್ರ ಗಾಡಿ ನಿಂತಿದೆ, ನಾನು ತಗೊಂಡು ಜಾಬ್ಗೆ ಹೋಗ್ತಾಯಿದ್ದೀನಿ. ಈ ರೀತಿಯಾಗಿರುವಂಥ ವಿಜುವಲೈಸೇಷನ್ನ ನೀವು ಕಣ್ಣಲ್ಲಿ ಕಾಣಬೇಕಾಗುತ್ತೆ. ಹಂಗೆ ಕಂಡು ಈ ನಂಬರನ್ನು ಬರೀಬೇಕಾಗುತ್ತೆ.
ಕೆಲವೊಂದು ಸರಿ ಕೆಲವೊಂದು ಆಸೆಗಳು ಒಂದು ನೆಕ್ಸ್ಟ್ ದಿನಾನೇ ನಡೆದೋಗ್ಬಿಡುತ್ತೆ. ತುಂಬ ಸಣ್ಣದಿದ್ದಾಗ ನೆಕ್ಸ್ಟ್ ದಿನಾನೇ ನಿಮಗೆ ಅದು ಫುಲ್ಫಿಲ್ ಆಗುತ್ತೆ. ಆ ಒಂದು ಸಂದರ್ಭದಲ್ಲಿ ಅಲ್ಲಿಗೆ ನೀವು ಸ್ಟಾಪ್ ಮಾಡಿ ನೆಕ್ಸ್ಟ್ ಒಂದು ದಿನ ಬಿಟ್ಟು ನೆಕ್ಸ್ಟ್ ದಿನದಿಂದ ನೀವು ಬೇರೆ ಇನ್ನೊಂದು ವಿಶ್ಗೋಸ್ಕರ ನೀವು ನಂಬರ್ನ ಬರ್ಕೊಂಡು ಅಭ್ಯಾಸ ಮಾಡ್ಬೋದು. ಅಥವಾ ನಿಮ್ಮ ಆಸೆ ನೆಕ್ಸ್ಟ್ ಡೇ ನೆರವೇರಲಿಲ್ಲ ಅನ್ನೋವಂಥ ಸಂದರ್ಭದಲ್ಲಿ 7 ಡೇಸ್ ರಿಪೀಟೆಡ್ಲಿ ಈ ನಂಬರನ್ನು ನಿಮ್ಮ ಕೈಯಲ್ಲಿ ನೀವು ಬರ್ಕೋಬೇಕಾಗತ್ತೆ. 7 ದಿನ ಅಂದರೆ ಪ್ರತಿದಿನ ಅದು ಅಳಿಸೋಗುತ್ತೆ. ಯಾಕಂದರೆ ಸ್ಕೆಚ್ ಪೆನ್ನು ನಾರ್ಮಲ್ ಪೆನ್ನಲ್ಲಿ ಬರೆದಾಗ ಏನಾಗುತ್ತೆ, ಅದಾಗದೆ ಒಟ್ಟೋಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಆದಷ್ಟು ನಾವು ಇಲ್ಲಿ ವಾಚ್ ಕಟ್ಟೋ ಜಾಗದಲ್ಲಿ ಏನಕ್ಕೆ ಬರೀತೀವಿ ಅಂದರೆ, ನಾವೇನೇ ಒಂದು ಕೆಲಸ ಮಾಡಬೇಕಾದ್ರೂ ನಮ್ಮ ಕೈಯು ನಾವು ನೋಡ್ತೀವಿ. ಅಂದರೆ ವಾಚಿಂದ ಕವರ್ ಆಗಬಾರ್ದು, ಕವರ್ ಆಗದಿರೋ ರೀತಿಯಲ್ಲಿ ವಾಚ್ ಕಟ್ಟದೇ ಇದ್ದಾಗ ಪರವಾಗಿಲ್ಲ. ನೀವು ವಾಚ್ ಕಟ್ಟೋರಾದರೆ ಅದರಿಂದ ಅದು ಕ್ಲೋಸ್ ಆಗಬಾರ್ದು. ಆ ರೀತಿಯಲ್ಲಿ ನೀವು ಅದು ನಂಬರನ್ನು ಬರೀಬೇಕಾಗುತ್ತೆ. ಸ್ವಲ್ಪ ಮೇಲೆ ಇಲ್ಲ ಕೆಳಗೆ ನೋಡಿಕೊಂಡು ವಾಚಿಗೆ ಅಡ್ಡ ಆಗದಿರೋ ರೀತಿಯಲ್ಲಿ ನಂಬರನ್ನು ನೀವು ಬರೀಬೇಕಾಗುತ್ತೆ. ಹಾಗೆ ನೀವು ಕೈ ಎತ್ತವಾಗ ಮಾಡುವಾಗಲ್ಲ ಈ ನಂಬರ್ನ ನೋಡಿದಾಗ ನಂಬರನ್ನು ರಿಪೀಟ್ ಮಾಡಿ. ನಂಬರ್ನ ನೀವು 1 9 7 5 1 ಈ ರೀತಿ ರಿಪೀಟ್ ಮಾಡಬೇಕಾಗತ್ತೆ. ಹಾಗೆ ನೀವು ಯಾವುದಕ್ಕೋಸ್ಕರ ಬರೆದಿದ್ದೀರಾ ಅನ್ನೋದನ್ನು ಕೂಡ ನೀವು ಮೈಂಡಲ್ಲಿ ರಿಪೀಟ್ ಮಾಡಬೇಕಾಗುತ್ತೆ. ಪ್ರತಿ ಸರಿ ನಂಬರ್ನ ನೋಡಿದಾಗಲೂ ರಿಪೀಟ್ ಮಾಡಬೇಕಾಗುತ್ತೆ. ಇನ್ನು ಈ ನಂಬರ್ನು ನೀವು ಸ್ಕೆಚ್ ಪೆನ್ನಲ್ಲಿ ಬರೀತೀರಾ ಅಂದ್ಕೊಳ್ಳಿ, ಕೆಲವೊಂದು ಸರಿ ಅದು ಅಳಿಸೋಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀವೇನು ಮಾಡಬೇಕು ಅಂದರೆ ಒಂದು 1/2 ಅವರ್ ಅದು ಕೈಯಲ್ಲೇ ಇರಬೇಕು. ಆ ರೀತಿ ನೀವು ಅದನ್ನು ಪ್ರೊಟೆಕ್ಟ್ ಮಾಡಬೇಕು. ಅದಾದಮೇಲೆ ಅಳಿಸೋದ್ರೂ ಪರವಾಗಿಲ್ಲ. ಇಡೀ ದಿನ ನಿಮ್ಮ ಕೈಯಲ್ಲಿದೆ ಅಂದ್ರೂ ಏನೂ ಪ್ರಾಬ್ಲಮ್ ಇಲ್ಲ. ಆದರೆ ಸ್ಟಾರ್ಟಿಂಗ್ 1/2 ಅವರ್ ಏನಿದೆ ಅದು ಕೈಯಿಂದ ಅಳಿಸೋಗ್ದಿರೋ ರೀತಿಯಲ್ಲಿ ನೋಡ್ಕೊಳ್ಳಿ. ಇನ್ನು ನಾನು ಹೇಳಿದಾಗ ಗ್ರೀನ್ ಪೆನ್ನಲ್ಲೇ ನೀವು ಬರೀಬೇಕು. ನೆಕ್ಸ್ಟ್ ಏನು ಅಂದರೆ, ಇದು ದುಡ್ಡುಗೋಸ್ಕರ ಮಾತ್ರನೇ ಮಾಡಬೇಕು ಅನ್ನುವಂಥ ಯಾವ ರೂಲ್ಸು ಇಲ್ಲ. ಯಾವುದೇ ಒಂದು ವಿಶ್ ಇದ್ದರೂ ಕೂಡ ನೀವು ಅದನ್ನು ಫುಲ್ಫಿಲ್ ಮಾಡ್ಕೊಳ್ಳೋಕ್ಕೆ ಈ ಒಂದು ಟೆಕ್ನಿಕ್ನ ನೀವು ಯೂಸ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ಹೆಲ್ತ್ ರಿಲೇಟೆಡ್ ಇರ್ಬೋದು, ಜಾಬ್ ರಿಲೇಟೆಡ್ ಇರ್ಬೋದು, ಮನಿ ರಿಲೇಟೆಡ್ ಇರ್ಬೋದು, ಎಜುಕೇಷನ್ ರಿಲೇಟೆಡ್ ಇರ್ಬೋದು. ಈ ರೀತಿಯಾದಂಥ ಯಾವುದೇ ಇದ್ದರೂ ಕೂಡ ನೀವು ಯಾವುದೇ ಒಂದು ವಿಷಯವನ್ನು ಮನಸ್ಸಲ್ಲಿ ಕಂಡು ನೀವು ಮಾಡ್ತೀರಾ ಅಂದರೆ ಈ ಒಂದು ಏಂಜಲ್ ನಂಬರ್ ಟೆಕ್ನಿಕನ್ನು ನೀವು ಯೂಸ್ ಮಾಡ್ಕೋಬೋದು. ನಾನು ಹೇಳಿದಾಗೆ ಸಣ್ಣ ವಿಷಯದಿಂದ ಸ್ಟಾರ್ಟ್ ಮಾಡಿ, ಹಾಗಾಗಿ ನಿಮಗೆ ಟ್ರಸ್ಟು ಇಂಪ್ರೂವ್ ಆಗುತ್ತೆ. ಹಾಗೆ ಈ ನಂಬರ್ ನೀವೇನಕ್ಕೆ ಬರೀತೀರಾ ಅದು ಹೋಗ್ತಾ ಹೋಗ್ತಾ ನಿಮಗೆ ಪಾಸಿಟಿವ್ ರೀತಿಯಲ್ಲಿ ರಿಸಲ್ಟ್ ಕೊಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಒಂದು ಏಂಜಲ್ ನಂಬರ್ಗೆ ಇರುವಂಥ ಶಕ್ತಿ, ಹಾಗೆ ಇದನ್ನು ಯಾವ ರೀತಿ ನೀವು ಯೂಸ್ ಮಾಡ್ಕೋಬೇಕು ಇದನ್ನೆಲ್ಲ ನಾನು ನಿಮಗೆ ಕ್ಲಿಯರಾಗಿ ತಿಳಿಸಿದ್ದೀನಿ. ಹಾಗೆ ರಿಪೀಟ್ ಮಾಡಿ ಕೂಡ. ಇನ್ನು ನಾನು ಹೇಳಿದಾಗೆ ಯಾವುದೇ ರೀತಿಯಾದಂಥ ರೆಸ್ಟ್ರಿಕ್ಷನ್ಸ್ ಇಲ್ಲದೇ ಇರೋವಂಥ ಒಂದು ಟೆಕ್ನಿಕ್ ಇದು. ಪೀರಿಯಡ್ಸಲ್ಲಿ ಕೂಡ ನೀವು ಪೀರಿಯಡ್ಸ್ ಆಗಿದ್ದರೂ ಕೂಡ ನೀವು ಇದನ್ನು ಬರ್ಕೋಬೋದು. ಇಲ್ಲ ನಿಮಗೆ ಇವಾಗ ನಾನ್ ವೆಜ್ ತಿಂದು ಮಾಡಬಾರ್ದು ಆ ರೀತಿಯಾದಂಥ ಯಾರಾದರೂ ಹೇಳಿದರೂ ಕೂಡ ಏನೂ ಪ್ರಾಬ್ಲಮ್ ಇಲ್ಲ. ಆರಾಮಾಗಿ ನಾನ್ ವೆಜ್ ತಿಂದು ಕೂಡ ಇದನ್ನು ಮಾಡ್ಕೋಬೋದು. ಬೆಳಗ್ಗೆ ನೀವು ಮಾಡ್ತಿದ್ದೀರ ಅಂದರೆ ಎಷ್ಟೊಂದು ಸರಿ ನಾನ್ ವೆಜ್ ಇನ್ನೂ ತಿಂದಿರಲ್ಲ. ಯಾಕಂದರೆ ಸ್ನಾನ ಮಾಡಿ ಬೆಳಗ್ಗೆ ಬಂದಿದ ತಕ್ಷಣ ಇದನ್ನು ಬರೆದು ನಿಮ್ಮ ಮ್ಯಾನಿಫೆಸ್ಟೇಷನ್ ಏನಿದೆ ನೀವು ಅದನ್ನು ಕಂಪ್ಲೀಟ್ ಮಾಡಿರ್ತಾರೆ. ಅದಾದಮೇಲೆ ನೀವೇನು ಬೇಕಾದ್ರೂ ಮಾಡ್ಬೋದು, ನಾನ್ ವೆಜ್ ತಿನ್ಬೋದು, ಇಲ್ಲ ಎಲ್ಲಾದರೂ ಹೊರಗಡೆ ಹೋಗ್ಬೋದು, ಆರಾಮಾಗಿ ಎಂಜಾಯ್ ಮಾಡ್ಕೋಬೋದು, ಏನೂ ಪ್ರಾಬ್ಲಮ್ ಆಗೋಲ್ಲ. ಯಾಕಂದರೆ ಈ ಒಂದು ಟೆಕ್ನಿಕ್ಕಿಗೆ ಯಾವುದೇ ರೀತಿಯಾದಂಥ ರಿಸ್ಟ್ರಿಕ್ಷನ್ಸ್ ಇಲ್ಲ ಅಂತಲೇ ಹೇಳ್ಬೋದು. ಹಾಗಾಗಿ ಯಾರು ಬೇಕಾದರೂ ಮಾಡ್ಬೋದು. ಈಸಿಯಾದಂಥ ಟೆಕ್ನಿಕ್ಕು. ಒಂದು ಸರಿ ಟ್ರೈ ಮಾಡಿ ನೋಡಿ, ಖಂಡಿತ ನಿಮಗೆ ರಿಸಲ್ಟ್ ಸಿಗುತ್ತೆ. ಎಷ್ಟೋ ಜನಕ್ಕೆ ರಿಸಲ್ಟ್ ಸಿಕ್ಕಿರೋದ್ರಿಂದ ಈ ವಿಡಿಯೋ ಇವತ್ತು ನಾನು ಮಾಡಿದ್ದೀನಿ. ನಿಮಗೂ ರಿಸಲ್ಟ್ ಸಿಗುತ್ತೆ ಅನ್ನೋ ನಂಬಿಕೆ ಇದೆ. ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ.